ಬಿಸಿಲನಾಡು ರಾಯಚೂರು ಜಿಲ್ಲೆಯಲ್ಲಿ ಮುಂಗಾರು ಮಳೆ ಕೈ ಕೊಟ್ಟಿದ್ದರಿಂದ ಅನ್ನದಾತರು ಈಗ ಹೋರಾಟಕ್ಕೆ ಮುಂದಾಗಿದ್ದಾರೆ ಅಂತ ಹೇಳ್ಬೋದು. ನಾನಿವತ್ತು ರಾಯಚೂರು ಜಿಲ್ಲೆ ದೇವದುರ್ಗ ತಾಲೂಕಿನ ಮಂದಕಲ್ ಕ್ರಾಸ್ ಬಳಿ ಇದ್ದೇನೆ. ಇಲ್ಲಿ ವಿವಿಧ ಗ್ರಾಮದ ರೈತರೆಲ್ಲರೂ ಕೂಡ ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ. ಕಾಲುವೆಗೆ ನೀರು ಬರ್ತಾ ಇಲ್ಲ ಮತ್ತು ರಾಯಚೂರು ಜಿಲ್ಲೆಯನ್ನು ಸಂಪೂರ್ಣವಾಗಿ ಬರಪೀಡಿತ ಜಿಲ್ಲೆ ಎಂದು ಘೋಷಣೆ ಮಾಡಬೇಕು ಅಂತ ವಿವಿಧ ಬೇಡಿಕೆಗಳನ್ನು ಇಟ್ಕೊಂಡು ಬೆಳಗ್ಗೆಯಿಂದ ರಸ್ತೆಯನ್ನು ತಡೆ ನಡೆಸಿ ಹೋರಾಟವನ್ನು ಮಾಡ್ತಾ ಇದ್ದಾರೆ. ನೀವು ನೋಡ್ತಾ ಇರ್ಬೋದು, ರಾಯಚೂರು ಜಿಲ್ಲೆ ವಿವಿಧ ಕಡೆಗಳಲ್ಲಿ ಈಗ ಮಳೆ ಬಾರದೇ ಇರೋದ್ರಿಂದ ಯಾವುದೇ ಬೆಳೆ ಕೂಡ ಆಗ್ತಾ ಇಲ್ಲ. ದನ ಕರುಗಳಿಗೆ ಮೇವಿಲ್ಲದಂಥ ಪರಿಸ್ಥಿತಿ ನಿರ್ಮಾಣವಾಗಿದೆ. ಮತ್ತೆ ದುಡಿಯುವಂಥ ವರ್ಗದ ಜನರಿಗೆ ಕೆಲಸ ಇಲ್ಲದೆ ಇರೋದ್ರಿಂದ ಹಳ್ಳಿ ಬಿಟ್ಟು ಗುಳೆ ಹೋಗುವಂಥ ಸ್ಥಿತಿ ನಿರ್ಮಾಣವಾಗಿದೆ. ಈಗ ಬಿತ್ತನೆ ಮಾಡಿದ್ದೇವೆ, ಬಿತ್ತನೆ ಮಾಡಿದಂಥ ಬೀಜ ಕೂಡ ಮೊಳಕೆ ಹೊಡೆದಿಲ್ಲ. ಹೀಗಾಗಿ ಮುಂದಿನ ದಿನಗಳಲ್ಲಿ ನಮ್ಮ ಪರಿಸ್ಥಿತಿ ಏನು ಅನ್ನುವಂಥ ಆತಂಕದಲ್ಲಿ ರೈತರಿದ್ದಾರೆ. ನಾನು ಪ್ರತಿಭಟನೆಯನ್ನು ನಡೆಸಿದಂಥ ರೈತರನ್ನ ಮಾತಾಡಿಸ್ತೀನಿ. ಸರ್, ಯಾವ ಬೇಡಿಕೆಗಳನ್ನು ಇಟ್ಕೊಂಡು ಹೋರಾಟ ಮಾಡ್ತಾ ಇದ್ದೀರಿ ಇವತ್ತು? ಸರ್, ನಾವು ಹಲವಾರು 8 ರಿಂದ 9 ಬೇಡಿಕೆಗಳಿದ್ದಾವೆ. ಫಸ್ಟು ನಮ್ಮ ಕಾಲುವೆಗೆ ನೀರು ಬಿಡ್ತಕ್ಕಂಥ ಕೆಲಸ ಆಗಬೇಕು. ನಾರಾಯಣಪುರ ಬಲದಂಡೆ ಕಾಲುವೆ ವತಿಯಿಂದ ಈಗಾಗಲೇ ಕರ್ನಾಟಕ ಸರ್ಕಾರ ನಮ್ಮ ರಾಯಚೂರು ಜಿಲ್ಲೆಯನ್ನು ಬರಗಾಲ ಜಿಲ್ಲೆ ಎಂದು ಘೋಷಣೆ ಮಾಡಬೇಕು. ಮತ್ತು ಜನವರಿಗಳಿಗೆ ನೀರು ಭಾಳ ತೊಂದರೆ ಆಗ್ತಿದೆ. ಕೆನಲ್ಗೆ ನೀರು ಬಿಡಬೇಕು. ಇಲ್ಲೇ ಕೃಷ್ಣಾ ನದಿಗೆ 2500 ಕ್ಯೂಸೆಸ್ ನೀರು ಬಿಟ್ಟಿದ್ದಾರೆ. ಆದರೆ ಆ ನೀರು ನಮ್ಮ ಕಾಲುವೆಗೆ ಬಿಟ್ಟಿದ್ರೆ ಎಷ್ಟೋ ರೈತರಿಗೆ, ಅನ್ನದಾತರಿಗೆ ಅನುಕೂಲ ಆಗ್ತಿತ್ತು. ಮತ್ತು ನಮ್ಮ ಮುಂಗಾರು ಮಳೆ ಕೈ ಕೊಟ್ಟಿರೋದ್ರಿಂದ ಈಗಾಗಲೇ ಭಾಳ ನಷ್ಟ ಆಗಿದೆ ಬೆಳೆ. ಅದಕ್ಕಾಗಿ ಬರಗಾಲ ಘೋಷಣೆ ಮಾಡೋದ್ರ ಜೊತೆಯಲ್ಲಿ ರೈತರಿಗೆ ವಿಶೇಷ ಪ್ಯಾಕೇಜ್ ಕೊಡಬೇಕು. 40 ರಿಂದ 50 ಸಾವಿರ ಬೆಳೆ ನಷ್ಟ ಪರಿಹಾರ ಕೊಡಬೇಕು. ಮತ್ತು ನಮ್ಮ ಇಲ್ಲೇ ಗೋವಿಂದಪಲ್ಲಿ ಗ್ರಾಮದಲ್ಲಿ ರೈತರ 250 ಎಕರೆ ಹೊಲಗಳು ನೀರಲ್ಲಿ ಮುಳುಗಡೆ ಆಗಿವೆ. 20 ವರ್ಷದಿಂದ ಕೂಡ ಅವರಿಗೆ ಇವತ್ತಿಗೆ ಪರಿಹಾರ ಕೂಡ ಸಿಕ್ಕಿಲ್ಲ. ಅಲ್ಲ, ಈಗ ಸರ್ ಏನಾಗ್ತಾ ಇದೆ? ಪ್ರತಿ ವರ್ಷ ಜುಲೈ 21 ನೀರು ಬಿಡ್ತಾ ಇದ್ರು. ಸರ್ಕಾರ ಸಲಹಾ ಸಮಿತಿ ಮೀಟಿಂಗ್ ಕರಿತಾ ಇದ್ರು ಪ್ರತಿ ನೀರಾವರಿ ಸಚಿವರು. ಇವತ್ತಿನವರೆಗಾದರೂ ಕೊಯ್ನಾ ಡ್ಯಾಮ್ ಫುಲ್ಲಾಗಿದೆ, ಅಲ್ಲಿಂದ ಔಟ್ಫ್ಲೋ ಇದೆ. ಈಗ ಆಲಮಟ್ಟಿ ಫುಲ್ಲಾಗಿದೆ, ಅಲ್ಲಿಂದ ಔಟ್ಫ್ಲೋ ಇದೆ. ಈಗ ನಮಗೆ ಬರಬೇಕಾದ ನಾರಾಯಣಪುರ ಬಲದಂಡೆ ನಾಲೆಗೆ 29 ಬಹುತೇಕ ಅದರ ಕೆಪಾಸಿಟಿ ಇರ್ತಕ್ಕಂಥದ್ದು 37 TMC ನೀರು. ಈಗ ಬಹುತೇಕ 30 TMC ಫುಲ್ಲಾಗಿದೆ. ಇನ್ನು 3-4 ದಿನದಲ್ಲಿ ಇನ್ನೂ 7 TMC ಫುಲ್ ಆಗ್ತಾಯಿದೆ. ಇವ್ರು ಏನಾಗ್ತಾ ಇದ್ದಾರೆ, ಪ್ರತಿ ವರ್ಷ ನಮ್ಮ ದುರ್ದೈವ ಏನಂದರೆ, ಈಗ ರೈತರು ಬಿತ್ತನೆ ಮಾಡಿದ್ದಾರೆ. ರೈತರು ಲಕ್ಷಾಂತರ ರೂಪಾಯಿ ಬೀಜ ಹಾಕಿ ಕೇಸಿಂದ ಸಸಿ ಬಂದಿದೆ ಮೆಣಸಿನಕಾಯಿಗೆ. ಇವತ್ತು ಈಗೇನು ಇನ್ನೂ 4-5 ದಿನ ಆದರೆ ಸಸಿಗಳು ಒಣಗೋ ಪರಿಸ್ಥಿತಿ ಬಂದಿದೆ. ಈಗ ನಮಗೆ ನೀರಿನ ಅವಶ್ಯಕತೆ ಇದ್ದಾಗ ನೀರು ಬಿಡದೇ ಇರೋದು, ಮಳೆ ಬಂದಾಗ ಡ್ಯಾಮ್ ಫುಲ್ ಬಂದಾಗ ಅವಾಗ ನೀರುಗಳು ನದಿಗೆ ಬಿಡ್ತಕ್ಕಂಥದ್ದು, ರೈತರಿಗೆ ತೊಂದರೆ ಕೊಡ್ತಕ್ಕಂಥದ್ದು ಸರ್ಕಾರದಿಂದ ಆಗ್ತಾಯಿದೆ. ಸರ್ಕಾರ ಎಷ್ಟು ನಿರ್ಲಕ್ಷ್ಯ ಮಾಡೋಕತ್ತಿದೆ ಅಂದರೆ, ಇಷ್ಟೊತ್ತಿಗೆ ಪ್ರತಿ ವರ್ಷ ಸಲಹಾ ಸಮಿತಿ ಮೀಟಿಂಗ್ ಕರಿತಾಯಿದ್ರು, ನೀರಾವರಿ ಸಲಹಾ ಸಮಿತಿದು. ಇವತ್ತಿನವರೆಗಾದರೂ ಒಬ್ಬರು ನಮ್ಮ ದುರ್ದೈವ ಏನಂತಂದರೆ, ಎಲ್ಲರೂ ನಮ್ಮ ಜಿಲ್ಲಾದ ನಾಯಕರುಗಳು ಗೆಲ್ಲವರೆಗೂ ನಾವು ರೈತರ ಮಕ್ಕಳು, ಗೆದ್ದ ಮೇಲೆ ಬಗಲಾಗ ಮಂದಿ ಮಕ್ಕಳು, ಆ ಸ್ಥಿತಿ ನಿರ್ಮಾಣ ಆಗಿದೆ. ಇವತ್ತು ನಮ್ಮ ಪರಿಸ್ಥಿತಿ, ಒಬ್ಬರಾದರೂ ರೈತರ ಪರವಾಗಿ ಮಾತಾಡ್ತಕ್ಕಂಥ ನಾಯಕರು ನಮ್ಮ ಜಿಲ್ಲೆಯಲ್ಲಿ ಇಲ್ಲಂಥ ಪರಿಸ್ಥಿತಿ ಆಗಿದೆ. ಓಕೆ, ಇನ್ನು ಬೇರೆ ರೈತರಿದ್ದಾರೆ, ಅವ್ರನ್ನೂ ಕೂಡ ಮಾತಾಡಿಸ್ತೀನಿ. ಸರ್, ಇವತ್ತು ಹೋರಾಟ ಮಾಡ್ತಾ ಇದ್ದೀರಿ, ಹಳ್ಳಿಗಳಲ್ಲಿ ರೈತರ ಪರಿಸ್ಥಿತಿ ಯಾವ ರೀತಿ ಇದೆ ನೋಡಿ ಸರ್? ಇಡೀ ಜಿಲ್ಲೆಯಲ್ಲಿ, ನಮ್ಮ ರಾಯಚೂರು ಜಿಲ್ಲೆ ವಿಶೇಷವಾಗಿ ನೀರು ಬಂದ್ರೆ ಬೆಳೆ ಬೆಳಿಬೇಕು, ಇಲ್ಲ ಮಳೆರಾಯ ಬರಬೇಕು. ಆ ಒಂದು ಪರಿಸ್ಥಿತಿ ಇರ್ತಕ್ಕಂಥದ್ದು ನಮ್ಮ ರೈತರಿಗೆ ಇವತ್ತಿನ ದಿನ ರಾಜಕಾರಣಿಗಳು ಪ್ರತಿ ಬಾರಿ ನೀರಾವರಿ ಸಲಹಾ ಸಮಿತಿ ಮೀಟಿಂಗ್ ಕರೆದಿದ್ರು. ಈ ಸಾರಿ ನೀರಾವರಿ ಸಲಹಾ ಸಮಿತಿ ಮೀಟಿಂಗ್ ಕರೆದಿಲ್ಲ. ಒಬ್ಬರ ಎಣ್ಣೆ ತಂದಿಗೇನು ಬಿತ್ತಾರ, ಬೆಳೆ ಇಲ್ಲ ಅಂದಾಗ ರೈತರು ಮೇಲೆ ಮುಗುಲು ನೋಡ್ತಾರೆ, ಮಳೆರಾಯ ಬರ್ತಿಲ್ಲ. ಆದರೆ ನೀರು ಕೂಡ ಸರ್ಕಾರ ನಿಷ್ಕಾಳಜಿ ವಹಿಸ್ತದೆ. ನೀರು ಬಿಡೋಕೆ ದಯವಿಟ್ಟು ನೀರು ಬಿಡ್ಬೇಕು. ಒಂದು ವೇಳೆ ನೀರು ಬಿಟ್ಟಿಲ್ಲ ಅಂತಂದರೆ ಇಡೀ ಜಿಲ್ಲೆಯಾದ್ಯಂತ DC ಆಫೀಸಿಗೆ ಮುತ್ತಿಗೆ ಹಾಕುವಂಥ ಹೋರಾಟ ಕೂಡ ನಾವು ಮಾಡಬೇಕಂತ ಎಚ್ಚರಿಸ್ತೀವಿ. ಓಕೆ, ಇದು ರೈತರ ಒಂದು ಆಗ್ರಹವಾಗಿದೆ ಅಂತ ಹೇಳ್ಬೋದು. ಮಳೆ ಇಲ್ಲದೇ ಬೆಳೆ ಹಾಳಾಗೋಗ್ತಾ ಇದ್ದೇವೆ. ಕಾಲುವೆಗೆ ನೀರು ಬಿಟ್ಟು ರೈತರ ಬೆಳೆ ಉಳಿಸ್ಬೇಕು ಮತ್ತು ರೈತರನ್ನ ಉಳಿಸ್ಬೇಕು ಅನ್ನುವಂಥದ್ದು ರೈತರ ಆಗ್ರಹವಾಗಿದೆ. ರಾಯಚೂರಿಂದ ಕ್ಯಾಮ್ರಾಮನ್ ಶ್ರೀನಿವಾಸ್ ಜೊತೆಗೆ ಜಗನ್ನಾಥ್ ಪೂಜಾರ್, ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.